ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ದೈವ ಮನುಷ್ಯ ರೂಪೇಣ ಅಂತ ಭಗವಂತ ನಮ್ಮ ಕಷ್ಟಗಳನ್ನು ನಿವಾರಿಸೋದಕ್ಕೆ ಮನುಷ್ಯರನ್ನು ಕಳಿಸ್ತಾನಂತೆ. ಅಂತಹ ಸುಂದರವಾದ ಕತೆ ಇವತ್ತಿನ ಕತೆ ಏನಪ್ಪ ಅಂದರೆ, ಒಬ್ಬ ದೊಡ್ಡ ಶ್ರೀಮಂತ, ಅವನು ಬೆಂಗಳೂರಂಥ ಮಹಾನಗರದಲ್ಲಿ ಇರ್ತಾನೆ. ಅವನ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಎದುರುಗಡೆ ಈ ಜೋಪಡಿಗಳು ಕಾಣಿಸ್ತಾ ಇರುತ್ತೆ, ಅಂದರೆ ಗುಡಿಸಲುಗಳು ಕಾಣಿಸ್ತಾ ಇರುತ್ತೆ. ಅವನಿಗೆ ಪ್ರತಿನಿತ್ಯ ಆಫೀಸಿಂದ ಬಂದ ತಕ್ಷಣ ಆ ಗುಡಿಸಲುಗಳನ್ನು ನೋಡ್ತಾ ನಿಂತ್ಕೊಳ್ಳೋದು ಅವನ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆ ಅಭ್ಯಾಸದ ಜೊತೆ ಅವನು ಪ್ರತಿನಿತ್ಯ ಒಂದು ದೃಶ್ಯವನ್ನು ನೋಡ್ತಾ ಇರ್ತಾನೆ. ಅದು ಏನಪ್ಪ ಅಂತ ಅಂದರೆ, ಒಬ್ಬ ಹುಡುಗ ಪ್ರತಿದಿನ ಒಂದು ಬಲೂನನ್ನು ಮೇಲಕ್ಕೆ ಬಿಡ್ತಾ ಇರ್ತಾನೆ. ಅವನಿಗೆ ಆಶ್ಚರ್ಯ, ಇದೇನಿದು, ಈ ಹುಡುಗ ದಿನ ಬಲೂನನ್ನು ಬಿಡ್ತಾನಲ್ಲ ಅಂತ. ಅವನಿಗೂ ಅದೊಂಥರ ಖುಷಿ ಸಿಗ್ತಾ ಇರುತ್ತೆ, ಪ್ರತಿದಿನ ಆ ದೃಶ್ಯವನ್ನು ನೋಡ್ತಾ ಇರ್ತಾನೆ. ಒಂದು ದಿನ ಅವನ ಕೆಲಸದ ಒತ್ತಡದಿಂದ ಹಾಗೂ ನಮ್ಮೆಲ್ಲರಿಗೂ ಗೊತ್ತು ಟ್ರಾಫಿಕ್ ಜಾಮ್, ಅವತ್ತು ಸ್ವಲ್ಪ ತಡವಾಗಿ ಬರ್ತಾನೆ. ತಡವಾಗಿ ಬಂದು ಮತ್ತೆ ಆ ಗುಡಿಸಲುಗಳ ಕಡೆ ನೋಡ್ತಾನೆ. ಆ ಹುಡುಗ ಕಾಣೋದಿಲ್ಲ, ಬಲೂನ್ ಬಿಡೋ ಹುಡುಗ. ಏಕೆಂದರೆ ಇವನಿಗೂ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ದಿನ ಆ ಹುಡುಗ ಬಲೂನ್ ಬಿಡೋದನ್ನು ನೋಡೋದು. ಆಮೇಲೆ ಅವನೇ ಅನ್ಕೊತಾನೆ, ಎಸ್, ಇವತ್ತು ನಾನು ಲೇಟಾಗಿ ಬಂದೆ, ಆ ಹುಡುಗ ಪ್ರತಿದಿನದ ಹಾಗೆ ಆ ಬಲೂನನ್ನು ಬಿಟ್ಬಿಟ್ಟು ಹೋಗಿದ್ದಾನಲ್ವಾ ಅಂತ ಮುಗುಳ್ನಕ್ಕು ಸುಮ್ಮನೆ ಮೇಲೆ ನೋಡ್ತಾನೆ. ಅವನ ವಾಟರ್ ಟ್ಯಾಂಕ್ ಏನಿರುತ್ತೆ ಅಲ್ಲಿ ಒಂದು ಬಲೂನ್ ಅಂಟ್ಕೊಂಡಿರುತ್ತೆ. ಇವನಿಗೆ ಖುಷಿ ಆಗುತ್ತೆ, ಪ್ರತಿದಿನ ಈ ಹುಡುಗ ಇದೇ ಬಲೂನನ್ನಲ್ಲವಾ ಬಿಡೋದು ಅಂತ. ಆ ಬಲೂನನ್ನು ನಿಧಾನಕ್ಕೆ ತೆಗಿತಾನೆ. ತೆಗೆದಾಗ ಆ ಬಲೂನಲ್ಲಿ ಬರೆದಿರುತ್ತೆ, ಭಗವಂತ, ನನ್ನ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ದಯವಿಟ್ಟು ಬೇಗ ವಾಸಿ ಮಾಡು ಅಂತ. ಹಾಗೆಯೇ ಹಣ ಸಹಾಯ ಬೇಕು ಅಂತಲೂ ಆ ಹುಡುಗ ಬರೆದಿರ್ತಾನೆ. ಇದನ್ನು ಓದಿದ ಮೇಲೆ ಆ ಶ್ರೀಮಂತನಿಗೆ ನಿದ್ದೆನೇ ಬರೋದಿಲ್ಲ. ರಾತ್ರಿ ಎಲ್ಲ ಆ ಬಲೂನ್ ನೋಡ್ತಾನೆ, ಆ ಬಲೂನಲ್ಲಿ ಬರೆದಂತಹ ವಿಷಯವನ್ನು ಓದ್ತಾನೆ. ಅವನಿಗೊಂಥರ ತುಂಬ ಹಿಂಸೆ ಅನಿಸುತ್ತೆ, ಪ್ರತಿದಿನ ನೋಡ್ತಿರ್ತಾನಲ್ಲ ಆ ಹುಡುಗ ಎಲ್ಲಿಂದ ಬರ್ತಾನೆ ಅಂತ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಆ ಹುಡುಗನ ಮನೆಗೆ ಹೋಗಿ ಬಾಗಿಲನ್ನು ತಟ್ತಾನೆ. ಅದೇ ಹುಡುಗ ಮುಗುಳ್ನಗುತ್ತಾ ಬಾಗಿಲು ತೆಗಿತಾನೆ. ಏನಾಯಿತು ಅಂತ ಕೇಳ್ತಾನೆ. ಆಗ ಅಮ್ಮನಿಗೆ ಹುಷಾರಿಲ್ವಾ ಅಂತ ಈ ವ್ಯಕ್ತಿ ಕೇಳ್ತಾನೆ. ಆಗ ಹೌದು, ಅಮ್ಮನಿಗೆ ಹುಷಾರಿಲ್ಲ. ನಿಮಗೆ ಹೇಗೆ ಗೊತ್ತಾಯಿತು ಅಂತ ಆ ಹುಡುಗ ಕೇಳ್ತಾನೆ. ನನಗೆ ಹೇಗೆ ಗೊತ್ತಾಯಿತು ಅನ್ನೋದು ಆಮೇಲೆ ಹೇಳ್ತೀನಿ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ದಯವಿಟ್ಟು ನೀನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಈ ವ್ಯಕ್ತಿ ಹೇಳ್ತಾನೆ. ಸರಿ ಅಂತ ಹೇಳಿದಾಗ ಆ ವ್ಯಕ್ತಿ ಕೇಳ್ತಾನೆ, ನೀನು ಯಾಕೆ ಬಲೂನಲ್ಲಿ ಪ್ರತಿನಿತ್ಯ ಈ ರೀತಿ ಬಿಡ್ತಾ ಇದ್ದೆ ಅಂತ. ಆಗ ಆ ಹುಡುಗ ಸುಂದರವಾದ ಕಥೆಯನ್ನು ಹೇಳ್ತಾನೆ. ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತೀನಿ, ನನಗೆ ಪ್ರತಿನಿತ್ಯ ₹1 ಹೋಟೆಲ್ನವರು ಕೊಡ್ತಾರೆ. ಒಂದಿನ ಹೀಗೆ ಹೋಟೆಲ್ನಿಂದ ಮನೆಗೆ ಬರಬೇಕಾದ್ರೆ ಒಬ್ಬರು ಸನ್ಯಾಸಿಗಳಿದ್ದರು. ಅವ್ರು ಹೇಳಿದ್ರು, ನಾನು 3 ದಿವಸದಿಂದ ಊಟ ಮಾಡಿಲ್ಲ ಅಂತ. ನನಗೆ ತಕ್ಷಣ, ಅಯ್ಯೋ, 3 ದಿವಸದಿಂದ ಊಟ ಮಾಡಿಲ್ಲ ಅಂದರೆ, ಇವತ್ತು ಊಟ ಮಾಡಿಲ್ಲ ಅಂದರೆ ಆ ವ್ಯಕ್ತಿ ಸತ್ತು ಹೋಗಬಹುದು ಹಸಿವಿನಿಂದ ಅಂತ ಏನು ಮಾಡಿದೆ, ಅದೇ ನಾನು ಉಳಿಸಿದಂತಹ ದುಡ್ಡು ಏನು ಹೋಟೆಲ್ನವ್ರು ಕೊಟ್ಟಿದ್ದರು ಅದರಿಂದ ನಾನು ಆಹಾರವನ್ನು ತಗೊಂಡು ಆ ಸನ್ಯಾಸಿಗಳಿಗೆ ಕೊಟ್ಟೆ. ಆಗ ಆ ಸನ್ಯಾಸಿ ನನ್ನ ತಲೆಯನ್ನು ಸವರಿ ಹೇಳಿದ್ರು, ಭಗವಂತ ನಿನ್ನ ಮಾತನ್ನು ಸಹ ಕೇಳಲಿ ಅಂತ. ಆಗ ನಾನು ಕೇಳಿದೆ, ಭಗವಂತ ಮಾತು ಕೇಳ್ತಾನ ಹೇಗೆ ಅಂತ. ಆಗ ಅವ್ರು ಹೇಳಿದ್ರು, ನೋಡು, ನಾನು 3 ದಿವಸದಿಂದ ಹಸಿವಿನಲ್ಲಿದ್ದೆ, ನನಗೆ ಹಸಿವು ನಿಜವಾಗ್ಲೂ ತಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಆದರೆ ಭಗವಂತ ನಿನ್ನ ರೂಪದಲ್ಲಿ ನನಗೆ ಆಹಾರವನ್ನು ಕೊಡಿಸ್ತಾ ಅಲ್ವಾ, ಹಾಗೆಯೇ ನಿನಗೂ ಕಷ್ಟ ಬಂದಾಗ ಯಾವುದೋ ರೂಪದಲ್ಲಿ ಎಲ್ಲವನ್ನು ಬಗೆಹರಿಸ್ತಾನೆ ಅಂತ ಅವ್ರು ಹೇಳಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಅಮ್ಮ ಹುಷಾರು ತಪ್ಪಿದ್ಲು, ಮನೆಯಲ್ಲಿ ಇದ್ದಂತಹ ಎಲ್ಲ ಹಣ ಖಾಲಿ ಆಯಿತು. ಹಾಗಾಗಿ ನಾನು ದೇವರನ್ನು ಕೇಳಿದ್ರೆ ಸಹಾಯ ಮಾಡ್ತಾನೆ ಅಂತ ಯೋಚನೆ ಮಾಡಿದೆ. ಭಗವಂತ ಎಲ್ಲಿದ್ದಾನೆ ಅಂದಾಗ ಎಲ್ಲರೂ ಮೇಲಿದ್ದಾನೆ ಅಂತಿದ್ರು. ಹಾಗಾಗಿ ಮೇಲಿನವರೆಗೂ ವಿಷಯ ತಲುಪಿಸೋದಕ್ಕೋಸ್ಕರ ಪ್ರತಿನಿತ್ಯ ನಾನು ಈ ಬಲೂನಲ್ಲಿ ಬರೆದು ಕಳಿಸ್ತಾ ಇದ್ದೆ. ನಿಮಗೆ ಹೇಗೆ ಗೊತ್ತಾಯಿತು ಅಂತ ನೀವು ಹೇಳಲೇ ಇಲ್ಲ ಅಂತ ಆ ಹುಡುಗ ಮಾತನ್ನು ಅರ್ಧಕ್ಕೆ ಕಟ್ ಮಾಡ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೀನೇ ಹೇಳಿದ ಹಾಗೆ ಭಗವಂತ ನನ್ನನ್ನು ಕಳಿಸಿದ್ದಾನೆ, ನಿನಗೇನು ಸಹಾಯ ಬೇಕು ಅಂತ ಆ ವ್ಯಕ್ತಿ ಆ ಪುಟ್ಟ ಬಾಲಕನಿಗೆ ಸಹಾಯವನ್ನು ಮಾಡ್ತಾನಂತೆ. ಅದಕ್ಕೆ ಅಲ್ವಾ ಹೇಳೋದು, ಕಷ್ಟದ ಸಮಯದಲ್ಲಿ ಯಾರೇ ಬಂದರೂ ನಾವು ಅವ್ರಿಗೆ ಹೇಳೋದು, ದೇವರ ರೂಪದಲ್ಲಿ ಬಂದ್ರಿ ಅಂತ. ಹಾಗಾಗಿ ನಮಗೂ ಕಷ್ಟ ಬಂದಾಗ ಅಥವಾ ಭಗವಂತನಲ್ಲಿ ಅಚಲವಾದ ನಂಬಿಕೆ ಇದ್ದಾಗ ನಮ್ಮ ಎಲ್ಲ ಕಷ್ಟಗಳಿಗೂ ಸಹ
ಪರಿಹಾರ ಕೊಡೋದಕ್ಕೆ ಭಗವಂತ ಯಾರನ್ನೋ ಕಳಿಸ್ತಾನೆ. ಏನಂತೀರಾ? ನಿಮ್ಮ ಜೀವನದಲ್ಲೂ ಈ ರೀತಿ ವ್ಯಕ್ತಿಗಳು ಬಂದಿದ್ದಾರಾ? ಹಾಗೆ ಬಂದಿದ್ದರೆ ದಯಮಾಡಿ ಅವರನ್ನು ನೆನಪಿಸ್ಕೊಳ್ಳಿ. ಹಾಗೆ ಭಗವಂತನಿಗೊಂದು ಧನ್ಯವಾದ ಹೇಳೋದನ್ನು ಮಾತ್ರ ಮರಿಬೇಡಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.